ಇಲ್ಲಿ ನೋಡ್ರಿ ಎಲ್ಲಾರು ಬೇಕಾದ ಕ್ಯಾಮ್ರಾ ತಗೋಬಾರಕ್ ಸರ್. ಇಲ್ಲಿ ನೋಡ್ರಿ ನಮ್ ಕಡೆ ಕ್ಯಾಮ್ರಾ ತಗೊಂಡವ್ರಿಗೆ ಒಂದ್ ವಿಡಿಯೋ ಮಾಡತ್ತೀನಿ ಸರ್. ಏನಂದ್ರ ಕ್ಯಾಮ್ರಾ ತಗೋತಾರು ನೆಕ್ಸ್ಟ್ ಅದನ್ನ ಯಾವ ಆಪ್ ಡೌನ್ ಮಾಡ್ಕೋಬೇಕು, ಹೆಂಗ್ ಸೆಟಪ್ ಮಾಡ್ಕೋಬೇಕು ಏನು ಗೊತ್ತಿರಂಗಿಲ್ಲ ಸರ್. ಒಂದೇ ಜಾತಿ ಕೇಳ್ರಿ, ಇಲ್ಲಿ ರಬ್ಬರ್ ಐತಿ ನೋಡ್ರಿ, ಒಂದ್ ರಬ್ಬರ್. ಈ ರಬ್ಬರ್ ಇಲ್ಲಿ ತೆಗದ್ರಂದ್ರ ಇದ್ರೊಳಗೆ ಏನೈತಿ ಸರ್, ಒಂದ್ ಮೆಮರಿ ಕಾರ್ಡ್ ಐತಿ, ಒಂದ್ ಸಿಮ್ ಕಾರ್ಡ್ ಐತಿ ಸರ್. ಸಿಮ್ ಕಾರ್ಡ್ ಹೆಂಗ್ ಹಾಕ್ಬೇಕು ಅನ್ನೋದು ಕಸ್ಟಮರ್ ಗೊತ್ತಿರಂಗಿಲ್ಲ. ಇಲ್ಲಿ ನೋಡ್ರಿ ತೋರಿಸ್ತೀನಿ ನಿಮಗ ನೋಡ್ರಿ. ಇದ ಕ್ಯಾಮ್ರಾ ಐತ್ರಿಲ್ಲ, ಇದು ಕ್ಯಾಮ್ರಾ ಮೂತ್ ಇದ್ ಕಡೆ ಕ್ಯಾಂಪ್ ಆಗ್ಬೇಕ್ರಿ, ಕ್ಯಾಂಪ್ ಆಗ್ಬೇಕು. ಇದ ಕಟ್ಟಿಂಗ್ ತಳಗ ಆಗ್ಬೇಕು ಸರ್. ಇಲ್ಲಿ ನೋಡ್ರಿ ಕರೆಕ್ಟ್ ಕಾಣಿಸ್ತ್ರಿ, ಇದ ಕಟ್ಟಿಂಗ್ ತಳಗ ಆಗ್ಬೇಕು. ಕ್ಯಾಮ್ರಾ ಇದ್ ಕಡೆ ಇದ ಕ್ಯಾಮ್ರಾ ಇದ್ ಮೂತಿ ಕಡೆ ಕ್ಯಾಂಪ್ ಆಗ್ಬೇಕ್ರಿ. ಇದನ್ನ ಕರೆಕ್ಟ್ ಇಲ್ಲಿ ಐತಿ ಲಾಕರ್ ಅದ್ರ ಕಾಣಾದ್ರಿ. ಇಲ್ಲಿ ಹಿಂಗ್ ಕರೆಕ್ಟ್ ಹಿಂಗ್ ಹಾಕೋಬೇಕ್ರಿ. ನೋಡ್ರಿ ಕರೆಕ್ಟ್ ನೋಡ್ಕೊಂಡ್ರಿ ಸರ್. ಲಾಸ್ಟ್ ಮಟ್ಟ ನೋಡ್ರಿ, ಒಂದ್ ಏಟ್ ನೋಡ್ಲಿಕ್ಕಂದ್ರೆ ನಿಮ್ಗೆ ಕನ್ಫ್ಯೂಸ್ ಮಾಡ್ಕೋಬಹುದು. ಮೆಮರಿ ಕಾರ್ಡ್ ಐತಿ ನೋಡ್ರಿ. ಇಲ್ಲಿ ಮೆಮರಿ ಕಾರ್ಡ್ ನೀವು ನಮ್ದು ಅಲ್ಲಿ ಪರ್ ಸೆಕೆಂಡ್ 150 MB ರೆಕಾರ್ಡಿಂಗ್ ಆಗುವಂತ ಮೆಮರಿ ಕಾರ್ಡ್ ಹಾಕತ್ತೇನ್ರಿ. ನಿಮ್ ಕಡೆ ಯಾವ್ದು ಹಾಕೋತೀರ ಅದನ್ನ ನೀವು ಹಾಕೋರಿ, ನಿಮ್ ಕಡೆ ಇದ್ದಿದ್ದು ಹಾಕೋರಿ ಮೆಮರಿ ಕಾರ್ಡ್. ನೋಡ್ರಿ ಇಷ್ಟ ಹಾಕೊಂಡ ತಕ್ಷಣ ಏನ್ ಹಾಕೈತ್ರಿ, ಅದ ಇಲ್ಲೊಂದು ಇಲ್ಲ ಒಂದು ಬಟನ್ ಅಂತ್ರಿ, ಇದು ಕ್ಯಾಮ್ರಾ ಚಾಲು ಮಾಡೋ ಬಟನ್ ಹಿಂಗ ಇರತ್ರಿ. ಅದ ಇದು ಚಾರ್ಜಿಂಗ್ ಪಿನ್ ಕಡೆಯಿಂದ ಈ ಕಾರ್ಡ್ ಹೋಯ್ತಿರ ಅದ ಚಾಲು ಹಾಕೈ ಸರ್. ಕ್ಯಾಮ್ರಾ ಚಾಲು ಹಾಕೈತ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ಚಾಲು ಆದ ಪಟ್ಟಿಗೆ ಇಲ್ಲಿ ಲೈಟ್ ಹತ್ತದ್ರಿ. ನೆಕ್ಸ್ಟ್ ಏನೈತಿ ಅಂದ್ರ ಇಲ್ಲಿ ಗ್ರೀನ್ ಲೈಟ್ ಐತಿ ಅಂದ್ರ ಇಂಟರ್ನೆಟ್ ಚಾಲು ಆದಂಗ ಸರ್. ಇಲ್ಲಿ ಆಯ್ತ್ರಿ ಇಂಟರ್ನೆಟ್ ಅಂತ ಚಾಲು ಆಯ್ತು, ನೆಟ್ವರ್ಕ್ ಕನೆಕ್ಟ್ ಹಿಂಗ್ ಹೇಳ್ಬೇಕಾರೆ ಕ್ಯಾಮ್ರಾ ಹಿಂಗ್ ಹೇಳೋ ಮಟ ನೆಟ್ವರ್ಕ್ ಚಾಲು ಆಗಿರಂಗಿಲ್ಲ. ನೆಕ್ಸ್ಟ್ ಪಾಯಿಂಟ್ ಇಲ್ಲಿ ಒಂದು ಗ್ರೀನ್ ಲೈಟ್ ಹತ್ತದ ನೋಡ್ರಿ. ಈ ಲೈಟ್ ಹತ್ತು ಮಟ ನಿಮ್ಗೆ ಟವರ್ ಕರೆಂಟ್ ಆಗಿರಂಗಿಲ್ಲ. ಈ ಟವರ್ ಕರೆಂಟ್ ಹಿಂಗ್ ಲೈಟ್ ಹತ್ತು ಮಟ ನಿಮ್ ಫೋನ್ ಎಷ್ಟು ಸ್ಕ್ಯಾನ್ ಮಾಡಿ ಕರೆಂಟ್ ಮಾಡಕ್ ಹೋದ್ರು ಆಗೋದಿಲ್ಲ ಸರ್. ಇದೊಂದು ತಲೆ ನೆನಪಿಟ್ಕೋರಿ. ಚಾಲು ಮಾಡಿಪಟ್ಟಿಗೆ ಈ ಲೈಟ್ ಕ್ಯಾಂಪ್ ಹತ್ತಿರಬಾರ್ದು, ಇಲ್ಲಿ ಗ್ರೀನ್ ಹತ್ತಿರಬೇಕು. ನೆಕ್ಸ್ಟ್ ಸೆಟಪ್ ಏನಂದ್ರ ನಿಮ್ ಫೋನ್ ತಗೋಬೇಕ್ರಿ. ಇಷ್ಟೆಲ್ಲ ಕ್ಯಾಮ್ರಾ ಸೆಟಪ್ ಎಲ್ಲ ಮುಗಿದ್ ಹೋದ್ ಸರ್. ನೆಕ್ಸ್ಟ್ ಏನೈತಿ ಅಂದ್ರ ನಿಮ್ ಫೋನ್ ತಗೋಬೇಕ್ರಿ. ಇಲ್ಲಿ ನೋಡ್ರಿ ಸರ್, ನೆಕ್ಸ್ಟ್ ನಿಮ್ ಗೂಗಲ್ ಪ್ಲೇ ಸ್ಟೋರ್ದಾಗ ರೀ ಹೋಗ್ರಿ, ಬಾ ಈಜಿ ಆಯ್ತು ನೋಡ್ರಿ. ಇಲ್ಲಿ ಐತಿ ನೋಡ್ರಿ, ಇಲ್ಲಿ ಸರ್ಚಿದಾಗ ವಿ ಹೊಡಿಬೇಕ್ರಿ. ವಿ ಹೊಡೆದ 380 ಇಲ್ಲಿ ಹೊಡ್ಕೊಂಡ್ರೆ ಪೂರ ಬರುತ್ತೆ. ಆ್ಯಪ್ ಒಪ್ಪ ಹೊಡ್ರಿ. ಇಲ್ಲಿ ಐತಿ ನೋಡ್ರಿ ವಿ 380 Pro ಆ್ಯಪ್ ಡೌನ್ ಮಾಡ್ಕೋರಿ ಅಂತ. ಆ್ಯಪ್ ಡೌನ್ ಮಾಡ್ಕೋರಿ, ಕರೆಕ್ಟ್ ಆಗಿ ನೋಡ್ಕೋರಿ. ನಿಮ್ಗೆ ಏನಾದ್ರು ವಿಡಿಯೋ ಗೊತ್ತಲ್ಲ ಅಂದ್ರೆ ಮತ್ತೆ ವಾಪಸ್ ಏನ್ ಸರ್ಸಿ ವಿಡಿಯೋ ಕರೆಕ್ಟ್ ಆಗಿ ನೋಡ್ಕೋರಿ. ಪದೇ ಪದೇ ಹೇಳಕ್ಕಾಗಂಗಿಲ್ರಿ. ವಿಡಿಯೋ ಬೇಕಾದ್ರೆ ನೀವು ಸೇವ್ ಮಾಡಿಟ್ಕೋರಿ. ನೋಡಿ ಆ್ಯಪ್ ಡೌನ್ ಮಾಡೋ ಮಟ್ಟ ಸ್ವಲ್ಪ ವೇಟ್ ಮಾಡ್ರಿ. ನೋಡ್ರಿ ಸರ್, ಆ್ಯಪ್ ಇನ್ಸ್ಟಾಲ್ ಆಗತ್ರಿ. ನೆಕ್ಸ್ಟ್ ಆ್ಯಪ್ ತೋರಿಸ್ತೀನಿ ನಿಮ್ಗ, ಸ್ವಲ್ಪ ವೇಟ್ ಮಾಡ್ರಿ. ಇದು ಸ್ವಲ್ಪ ಫೋನ್ ಸ್ವಲ್ಪ ಸ್ಲೋ ಐತಿ. ನೋಡ್ರಿ ಸರ್, ಆ್ಯಪ್ ಓಪನ್ ಆದ ತಕ್ಷಣ ಆ್ಯಪ್ದಾಗ ಅಲ್ಲಿ ಹೊರಗೆ ಹೋದ ತಕ್ಷಣ ಇಲ್ಲಿ ಬರುತ್ತೆ ನೋಡ್ರಿ, 380 Pro ಆ್ಯಪ್ ಓಪನ್ ಆಕತ್ರಿ. ಓಪನ್ ಮಾಡ್ರಿ. ಇಲ್ಲಿ ನೋಡ್ರಿ ಕರೆಕ್ಟ್ ಆಗಿ ಕೇಳ್ಕೋರಿ. ಈ ಸ್ಟಾಪ್ ಬಾಳ ಇಂಪಾರ್ಟೆಂಟ್ ಐತ್ರಿ. ಹಿಂಗ್ ಓಪನ್ ಆದ ತಕ್ಷಣ ಹಿಂಗ್ ಬರತ್ತಿ. ಇದ್ರಾಗ ನೀವು ಬಾಳ ಮಂದಿ ನಾನು ಹೇಳಾಕತ್ತೀರಿ. ನೋಡ್ರಿ ನೆಕ್ಸ್ಟ್ ಆ್ಯಪ್ ನೋಡ್ರಿ, ಕರೆಕ್ಟ್ ಆಗಿ ವಿಡಿಯೋ ನೋಡ್ಕೊರಿ ಸರ್ ಲಾಸ್ಟ್ ಮಟನು. ಹಿಂಗ್ ಈ ಬಾಕ್ಸ್ ಓಪನ್ ಆದ ತಕ್ಷಣ ರೀ ನೆಕ್ಸ್ಟ್ ಇಲ್ಲಿ ಅಗ್ರಿ ಮ್ಯಾಗ ಕ್ಲಿಕ್ ಮಾಡಿ ಓಪನ್ ಮಾಡ್ರಿ. ಇಲ್ಲಿ ನೀವು ಫಸ್ಟಿಗೆ ಸರ್ ನಿಮ್ದು ಏನಾರ ನೀವು ಆ್ಯಪ್ ಆಲ್ರೆಡಿ ಓಪನ್ ಮಾಡ್ಕೊಂಡಿದ್ರಿ ಅಂದ್ರೆ ಅದನ್ನ ಲಾಗಿನ್ ಮಾಡ್ಕೋಬೇಕಾಗತ್ತೆ ಸರ್. ನೀವು ಯಾವಾಗ ಓಪನ್ ಮಾಡಿಲ್ಲ ಅಂದ್ರೆ ಹೊಳೆ ಅದನ್ನ ರಿಸೀವ್ ಮಾಡ್ಕೋಬೇಕು ಸರ್. ಹಿಂಗ್ ಸರ್ಸ್ ಸರ್ ಲಾಸ್ಟ್ ಮಾಡಿ ತರಸರಿ. ಇಲ್ಲಿ ಗೇಟ್ ಮ್ಯಾಗ ಕಿಟ್ ಮಾಡ್ರಿ. ಇಲ್ಲಿ ಹಿಂಗ ಈ ಪೇಜ್ ಓಪನ್ ಆಗತ್ತೆ ಸರ್. ಇಲ್ಲಿ ನೋಡ್ರಿ ಕರೆಕ್ಟ್ ಆಗಿ ಕೇಳ್ಕೋರಿ. ಇಲ್ಲಿ ಲಾಗಿನ್ ಮಾಡ್ಕೋಬೇಕಂದ್ರೆ ನೀವು ಆಲ್ರೆಡಿ ನೀವು ರಿಜಿಸ್ಟರ್ ಮಾಡ್ಕೋಬೇಕಾಗಿರಿ ಸರ್. ಈ ಆ್ಯಪ್ ಡೌನ್ ಮಾಡ್ಕೊಂಡು ಆಲ್ರೆಡಿ ಮಾಡ್ಕೊಂಡಿದ್ರೆ ಅಷ್ಟೇ ಈ ಲಾಗಿನ್ ಕ್ಲಿಕ್ ಮಾಡ್ರಿ. ಇಲ್ಲಪ್ಪ ನಾವು ಹೊಸದಾಗಿ ಮಾಡತ್ತನ ಅಂದ್ರೆ ಬಡ್ಡಾಗಿ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ ಸರ್. ರಿಜಿಸ್ಟರ್ ಕ್ಲಿಕ್ ಮಾಡ್ರೆ ಇಲ್ಲಿ ಹೋಯ್ತಾರೆ ನೀವು ಏನು ಮಾಡಕ್ ಹೋಗ್ಬೇಡ್ರಿ. ಇಲ್ಲಿ ಮೇಲೆ ನೋಡ್ರಿ ಮೂಲ್ಯಾಗ ಫೋನ್ ರಿಪ್ಲೇಸ್ ಮೇಲೆ ಕ್ಲಿಕ್ ಮಾಡ್ರಿ. ಇಲ್ಲಿ ಜಿಮೇಲ್ ಐಡಿ ಮೇಲೆ ಮಾಡ್ರಿ, ನಿಮ್ಗೆ ವಾಪಸ್ ಲಾಗಿನ್ ಮಾಡ್ಕೊಳಕ್ ಅನುಕೂಲ ಆಗಂಗಿಲ್ಲ. ಅದಕ್ಕಾಗಿ ಇಲ್ಲಿ ಫೋನ್ ರಿಪ್ಲೇಸ್ ಕ್ಲಿಕ್ ಮಾಡ್ತೇನ್ರಿ. ಮಾಡ್ಕೊಂಡ ತಕ್ಷಣ ಇಲ್ಲಿ ಸೆಲೆಕ್ಟ್ ಐತಿರಲ್ಲ, ಇಲ್ಲಿ ನಮ್ದ ಏಷ್ಯಾ ಕಂಡ ಬರುತ್ತೆ. ಏಷ್ಯಾ ಕಂಡ ಕ್ಲಿಕ್ ಮಾಡಿನ್ರಿ. ಇಲ್ಲಿ ನಮ್ದ 91 ಐತ್ರಿ ನಮ್ದ. ಇಲ್ಲಿ ನೋಡ್ರಿ ನಮ್ಮ ಏರಿಯಾ ಲೊಕೇಶನ್ ಕಂಟ್ರಿ ಏನ್ ಬರುತ್ತೆ 91 ಬರತ್ರಿ. 91 ಹಾಕೊಂಡೇನು ಇಂಡಿಯಾ ಮ್ಯಾಗ ಕ್ಲಿಕ್ ಮಾಡಿ ಸರ್. ಕರೆಕ್ಟ್ ನೋಡ್ಕೋರಿ. ಇಲ್ಲ ಇಲ್ಲಿ ನೋಡ್ರಿ, ಇಲ್ಲಿ ಏಷ್ಯಾ ಹಾಕಿದ್ಮೇಲೆ ನೆಕ್ಸ್ಟ್ ಇಲ್ಲಿ 91 ಬರ್ಬೇಕು ಸರ್. ಈ ನಂಬರ್ ಬರ್ಲಿಲ್ಲ ಅಂದ್ರೆ ಓಪನ್ ಆಗಂಗಿಲ್ರಿ. ನೆಕ್ಸ್ಟ್ ಇಲ್ಲಿ ನಿಮ್ ಫೋನ್ ನಂಬರ್ ಹಾಕೋಬೇಕು ಸರ್. ಇಲ್ಲಿ ನೋಡಿ ಸರ್, ನಮ್ ಕಸ್ಟಮರ್ ನಂಬರ್ ಹಾಕಿನ್ರಿ. ಈ ನಂಬರ್ ಹಾಕಿದ ತಕ್ಷಣ ಹಿಂಗ್ ಓಪನ್ ಆಗತ್ತೆ. ನೆಕ್ಸ್ಟ್ ಪೇಜ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ರಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಒಂದು ಇದು ಬರುತ್ತೆ ಕ್ಯಾಪ್ಚರ್ ಕೋಡ್ ರೀ. ಕ್ಯಾಪ್ಚರ್ ಕೋಡ್ ಹೆಂಗ್ ಐತಿ ಹಂಗ ಮೆನ್ಷನ್ ಮಾಡಿ ಸರ್. 8212 ಹಿಂಗ್ ಹೊರ ತಕ್ಷಣ ನೆಕ್ಸ್ಟ್ ವೆರಿಫಿಕೇಶನ್ ಮಾಡಿ ಸರ್. ವೆರಿಫಿಕೇಶನ್ ಮಾಡಿದ ತಕ್ಷಣ ನಿಮ್ಗೆ ಒಂದು ವಾಟ್ಸ್ಆಪ್ ಇದು ಹೋಗೈತಿ ಸರ್. ಇದು ಕೋಡ್ ಹೋಗೈತ್ರಿ. ಮೆಸೇಜ್ ಬರಂಗಿಲ್ಲ ಸರ್. ಅದ ವಾಟ್ಸ್ಆಪ್ ಕೋಡ್ ಹೋಗೈತಿ. ವಾಟ್ಸ್ಆಪ್ ಕೋಡ್ ಇಲ್ಲಿ ಬರುತ್ತೆ ನೋಡಿ. ವಾಟ್ಸ್ಆಪ್ ಕೋಡ್ ಅದ ಏನ್ ಮಧ್ಯೆ ಅಂದ್ರ 439230 ಬಂದ ತಕ್ಷಣ ನೆಕ್ಸ್ಟ್ ಮಾಡಿದೀನಿ ಸರ್. ಇಲ್ಲಿ ನೆಕ್ಸ್ಟ್ ಸರ್ ಇದಕ್ಕೆ ಹೇಳ್ತಾರೆ ಪಾಸ್ವರ್ಡ್ ರೀ. ಪಾಸ್ವರ್ಡ್ ನಿಮಗೆ ಏನ್ ಬೇಕಾದ್ ಇಟ್ಕೋಬಹುದ್ರಿ. ಅಂದ್ರೆ ಒಂದ್ ನಂಬರ್ ಇರ್ಬೇಕು, ಒಂದ್ ಕ್ಯಾಪಿಟಲ್ ಇರ್ಬೇಕ್ರಿ. ವಾಪಸ್ ನೀವು ಯಾವ್ದಾರ ಒಂದ್ ಏನ್ ಇಟ್ಕೋಬಹುದು. ನಾವು ಅವ್ರ ನಂಬರ್ ಹಾಕಿ ನಾ ಹ್ಯಾಟ್ ಹಾಕಿ ಯಾವ್ದಾರ ಒಂದ್ ಸ್ಪೆಲ್ಲಿಂಗ್ ಇಟ್ಟಿರ್ತೀನಿ ಸರ್. ಇಲ್ಲಿ ನೋಡ್ರಿ ಸರ್, ಪಾಸ್ವರ್ಡ್ ರೀ ಬ್ಯಾರೆ ಹಾಕಿರ್ ತಗೊಂಗಿಲ್ರಿ. ಅದ ಸ್ಟ್ರಾಂಗ್ ಇರ್ಬೇಕ್ರಿ. ನಿಮ್ ನಂಬರ್ ನಿಮ್ಮ ಕ್ಯಾಪಿಟಲ್ದಾಗ ಹೆಸರ ಒಂದ್ ಯಾವ್ದಾರ ಒಂದ್ ಏನಾರ ಸ್ಪೆಲ್ಲಿಂಗ್ ಇರ್ಬೇಕ್ರಿ. ಇಲ್ಲಿ ಕ್ಯಾಪಿಟಲ್ ನ ಒಂದ್ ಸ್ಪೆಲ್ಲಿಂಗ್ ಇಟ್ಟೋದನ್ನ ನಂಬರ್ ಹಾಕಿನೂ ಒಂದ್ ಹ್ಯಾಟ್ ಕೊಟ್ಟನ್ರಿ ಸರ್. ನಿಮ್ಗೆ ಯಾವ್ದು ಬೇಕಾದ್ ಇಟ್ಕೋದ್ರಿ. ಕ್ಯಾಪಿಟಲ್ ಅದ ಇದು ಏನ್ ಇಟ್ಕೋತಿರ್ಲಿಲ್ಲ ಲಾಗಿನ್ ಮಾಡುವಾಗ ಅದೇ ಕೇಳ್ಬೋದು ಸರ್. ಇಲ್ಲಿ ಕನ್ಫರ್ಮ್ ಕ್ಲಿಕ್ ಮಾಡಿ ಸರ್. ಇಲ್ಲಿ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಹಾಕತ್ರಿ. ನೆಕ್ಸ್ಟ್ ಲಾಗಿನ್ ಹಾಕತ್ರಿ ಆ್ಯಪ್. ನೆಕ್ಸ್ಟ್ ಸ್ಟೆಪ್ ಏನಿಲ್ಲ ಸರ್, ಈ ಕ್ಯಾಮ್ರಾ ಅಂತ ನೀವು ಆಲ್ರೆಡಿ ಎಲ್ಲ ಸೆಟಪ್ ಮಾಡಿರ್ತಿರ್ಲಿ. ಈ ಲೈಟ್ ಗ್ರೀನ್ ಹತ್ತಿರ್ಬೇಕ್ರಿ. ಹಿಂಗ್ ತೋರ್ಸ್ನ ಹೆಂಗ ನೆಕ್ಸ್ಟ್ ಸ್ಟೆಪ್ ಇಲ್ಲಿ ನೋಡ್ರಿ. ನೀವು ಆ್ಯಪ್ ಲಾಗಿನ್ ಆಗತ್ರಿ. ಒಂದ್ 2 ಸೆಕೆಂಡ್ ಇದು ತಗೋತೀರಿ ಸರ್. ಲೋಡಿಂಗ್ ತಗೋತಿ. 2 ನಿಮಿಷ ವೇಟ್ ಮಾಡ್ರಿ.
ನೋಡಿ ಸರ್ ಓಪನ್ ಆದ ತಕ್ಷಣ ಹಿಂಗ್ ಬರ ಸರ್ ನೆಕ್ಸ್ಟ್ ಸ್ಟೆಪ್ ಏನು ಇಲ್ರಿ ಇದನ್ನ ಏನು ಒತ್ತಕ್ ಹೋಗ್ಬೇಡ್ರಿ ಹಿಂಗ ಕ್ಲಿಕ್ ಮಾಡ್ರಿ ಇಲ್ಲೇ ನೋಡ್ರಿ ಹ್ಯಾಡ್ ಡಿವೈಸ್ ಅಂತ ಹೇಳ್ರಿ ಹ್ಯಾಡ್ ಡಿವೈಸ್ ಮೇಲೆ ಕ್ಲಿಕ್ ಮಾಡ್ಬೇಕು ಸರ್ ಹ್ಯಾಡ್ ಡಿವೈಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಪರ್ಮಿಷನ್ ಕೇಳಿದ್ರಿ ಇಲ್ಲಿ ಒಂದು QR ಕೋಡ್ ಓಪನ್ ಆಗತ್ರಿ ಈ QR ಕೋಡ್ ಇಲ್ಲಿ ಓಪನ್ ಮಾಡ್ಬೇಕಂದ್ರೆ ಇಲ್ಲಿ ನಿಮ್ ಕ್ಯಾಮ್ರಾದಾಗ ಒಂದು QR ಕೋಡ್ ಸರ್ ಇಲ್ಲಿ ನೋಡಿ ಕಾಣತಿ ಕ್ಯಾಮ್ರಾದಾಗ ರೀ ಇಲ್ಲಿ ನೋಡಿ ಕರೆಕ್ಟ್ ನೋಡ್ಕೊರಿ ಒಂದು ಕ್ಯಾಮ್ರಾ ಐತಿ ಕ್ಯಾಮ್ರಾದಾಗ ಇಲ್ಲಿ ಒಂದು QR ಕೋಡ್ ರೀ ಆ QR ಕೋಡ್ ಇದ್ರ ಸ್ಕ್ಯಾನ್ ಆಗ್ಬೇಕು ಸರ್ ಅದ ನೋಡ್ರಿ ಸ್ಕ್ಯಾನ್ ಆದ ತಕ್ಷಣ ಏನು ಕೇಳಂಗಿಲ್ರಿ ಅದ ದಿಸ್ ಡಿವೈಸ್ ಈಸ್ ಆನ್ಲೈನ್ ದಾಗ ಈ ಡಿವೈಸ್ ಇತ್ತಂದ್ರೆ ಆನ್ಲೈನ್ ತೋರ್ಸತ್ರಿ ಅದ ಆಫ್ಲೈನ್ ಇದ್ರೆ ಆಫ್ಲೈನ್ ಇದ್ರೆ ಕರೆಂಟ್ ಆಗಂಗಿಲ್ರಿ ಆನ್ಲೈನ್ ಕಂಪಲ್ಸರಿ ಇರಬೇಕ್ರಿ ಸರ್ ಆಮೇಲೆ ಹ್ಯಾಡ್ ಡಿವೈಸ್ ಮೇಲೆ ಕ್ಲಿಕ್ ಮಾಡಿ ಸರ್ ಆಮೇಲೆ ನೀವು ಇಲ್ಲಿ ಆಕ್ಟಿವೇಟಿಂಗ್ ಡಿವೈಸ್ ಅಂತ ಬರತ್ತೆ ಸರ್ ಮತ್ತೇನು ಇಲ್ರಿ ಸರ್ ಅದ ನೆಕ್ಸ್ಟ್ ಸ್ಟೆಪ್ ಆಕ್ಟಿವೇಟ್ ಡಿವೈಸ್ ಬರತ್ರಿ ಸರ್ ಹಂಗ ವೇಟ್ ಮಾಡ್ರಿ ಲಾಸ್ಟ್ ಮಾಡಿ ವಿಡಿಯೋ ನೋಡ್ರಿ ನೆಕ್ಸ್ಟ್ ಇಲ್ಲಿ ನೀವು ಅದನ್ನ ಎಲ್ಲಿ ಕುಣಿಸಿರ ಅನ್ನೋದು ನೀವು ಇಲ್ಲಿ ಮೆನ್ಷನ್ ಮಾಡ್ಕೋಬಹುದು ಇಲ್ಲಪ್ಪ ಅಂದ್ರೆ ನಮ್ಮ ಹೋಮ್ ಅಂದ್ರೆ ಹೋಮ್ ಆಫೀಸ್ ಅಂದ್ರೆ ಆಫೀಸ್ ನಾವು ಹೋಮ್ ಮಾಡಿ ಇಟ್ಕೊಂಡ್ರಿ ಇಲ್ಲಿ ಯೂಸ್ ಡಿವೈಸ್ ಕ್ಲಿಕ್ ಮಾಡೀನಿ ಏನು ಮಾಡೋದು ಅವಶ್ಯಕತೆ ಇಲ್ಲ ಸರ್ ಇಲ್ಲಿ ನೋಡ್ರಿ ಇನ್ನು QR ಕೋಡ್ ಸೇವ್ ಮಾಡ್ಕೊಂಡ್ರದ ನೀವು ಬೇಕಾದ್ರೆ ಮಾಡ್ಕೋ ಬೇಡ ಬಿಡ್ರಿ ಅದೇನು ತೊಂದ್ರೆ ಇಲ್ಲ ಈ ಕ್ಯಾಮ್ರಾ ನೋಡ್ರಿ ಹಾಕಿರ್ತೀನಿ ನಾನು ಏನಾಗೈತೆ ಅಣ್ಣ ಅಲ್ಲಿ ಹಾಕೋಬೇಡ ಇಲ್ಲಿ ನೋಡ್ರಿ ಸರ ಅದ ಕ್ಯಾಮ್ರಾ ಹಾಕೇನಿ ಸರ ನೋಡ್ರಿ ಇದ ಸೋನ್ ಇಟ್ಕೋಬಹುದು ಸರ್ ಇದ್ರಾಗ ಇಲ್ಲಿ ಸೋನ್ ಇಟ್ಟ ಮಾತಾಡಿ ಸೋನಿ ಕೇಳ್ಸತ್ರಿ ಬೇಡಪ್ಪ ಅಂದ್ರೆ ಆಫ್ ಮಾಡ್ಕೋಬಹುದು ಇಲ್ಲಿ ಐತಿ ನೋಡ್ರಿ ಸರ್ ಮೋರ್ ಮೇಲೆ ಕ್ಲಿಕ್ ಮಾಡ್ರೆ ನಿಮಗೆ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದ್ರ ಇಲ್ಲಿ ನೋಡ್ರಿ ಇನ್ ಲೈಟ್ ಹೋಯ್ತಾರ ಹೊಳೆದ ಲೈಟ್ ಹಾಕತ್ರಿ ಆಪ್ದಾಗ ಕ್ಲಿಯರ್ ಇಲ್ಲ ವಿಡಿಯೋ ಕರೆಕ್ಟ್ ಆಗಿ ನೋಡ್ರಿ ಹೊಳ್ಳಿ ಇದು 3 ಸ್ಕ್ರೀನ್ ಇಲ್ಲೊಂದ್ ಸ್ಕ್ರೀನ್ ಐತಿ ನಿಮ್ 3 ಸ್ಕ್ರೀನ್ ಸಾಲಕಬೇಕಂದ್ರ ಇದ್ರ ಮ್ಯಾಲ ಡಿಸ್ಪ್ಲೇ ಮೋಡ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ 3 ಸ್ಕ್ರೀನ್ ಇಟ್ಕೊಂಡ್ರ ಅಂದ್ರ 3 ಸ್ಕ್ರೀನ್ ಒಮ್ಮೆ ಎನಿ ಟೈಮ್ 3 ಕ್ಲಿಯರ್ ಬರ್ತಾವೆ 3 ವಿಡಿಯೋ ಹಂಗ್ ಕ್ಲಿಯರ್ ಬರತ್ತ ಸರ್ ಕರೆಕ್ಟ್ ನೋಡ್ಕೋರಿ ಇದ್ರ ಕ್ಲಿಯರ್ ಮಾಡ್ಕೋಬಹುದು ಇಷ್ಟ ಸರ್ ರಿಜಿಸ್ಟ್ರೇಷನ್ ಬೇರೆ ಏನು ಮಾಡೋ ಅವಶ್ಯಕತೆ ಇರಂಗಿಲ್ರಿ ಹೊಳ್ಳಿ ಇಲ್ಲಿ ನೀವು ಒತ್ತಿ ಹೇಳಿದ್ರಂದ್ರ ಈ ಕಡೆಯಿಂದ ಮಾತಾಡೋದು ಅವ್ರಿಗೆ ಕೇಳಿಸ್ತಾರ ಕ್ಯಾಮ್ರಾದಾಗ ನೋಡ್ರಿ ಹಲೋ ನೋಡ್ರಿ ಈ ಕಡೆ ಮಾತಾಡೋದಾಗ ಕೇಸಿಂದ ಫೋಟೋ ಹೊಡ್ಕೋದು ಫೋನ್ ರೆಕಾರ್ಡಿಂಗ್ ಮಾಡ್ಕೋದು ಹೊಳ್ಳಿ ನೀವು ರೆಕಾರ್ಡಿಂಗ್ ಮಾಡಿದ್ದ ಹೊಳ ಚೆಕ್ ಮಾಡ್ಕೋಬೇಕಂದ್ರ ಪ್ಲೇಸ್ ನೋಡಿ ಸರ್ ಪೇ ಬ್ಯಾಕ್ ಅಂತ ಹೇಳಿ ಇದ್ರ ಮ್ಯಾಗ ಕ್ಲಿಕ್ ಮಾಡ್ರ ಹೊಳ್ಳಿ ನೀವು ರೆಕಾರ್ಡ್ ಏನ್ ಆಗಿರತ್ತಿಲ್ಲ ಹಿಂದಿಂದ ಅದ ಮೆಮರಿ ಹಾಕಿರ್ಬೇಕು ಸರ್ ಇಲ್ಲಿ ಮೆಮರಿ ಮ್ಯಾಗ ಕ್ಲಿಕ್ ಮಾಡ್ಬೇಕು ಸರ್ ಇಲ್ಲಿ ನೋಡ್ರಿ ಇಲ್ಲಿ ಮೆಮರಿ ಮ್ಯಾಗ ಕ್ಲಿಕ್ ಮಾಡ್ರಿ ಅಂದ್ರ ಏನ್ ರೆಕಾರ್ಡಿಂಗ್ ಆಗತ್ತಿಲ್ಲ ಹಿಂದಿಂದ ಅದೆಲ್ಲ ನಿಮ್ಗೆ ಪಿನ್ ಟು ಪಿನ್ ಎಲ್ಲ ರೆಕಾರ್ಡಿಂಗ್ ಆಗಿರುತ್ತೆ ಈಗ ಜಸ್ಟ್ ಹಾಕೇನಿ ಸರ್ ಯಾವ ರೆಕಾರ್ಡಿಂಗ್ ಆಗಿಲ್ಲ ಇನ್ನೊಂದ್ 2 ಸೆಕೆಂಡ್ ಬಿಟ್ಟು ನೋಡಿ ಎಲ್ಲ ರೆಕಾರ್ಡಿಂಗ್ ಆಗಿರ್ತೈತಿ ಮತ್ ನಿಮ್ಗೆ ತೋರಿಸ್ತೀನಿ ನೆಕ್ಸ್ಟ್ ಏನ್ ಬೇಕಂದ್ರ ನಿಮ್ಗೆ ತಲೆಯಂಗಿ ಡೌಟ್ ಹೊಳ್ಳಿ ಯಾರ ಮನುಷ್ಯರು ಬಂದ ಏನಾರ ಎಲ್ಲಿ ಚೆಕ್ ಮಾಡ್ಬೇಕಂತ ಅಲ್ಲಿ ಆಲ್ಮೋಸ್ಟ್ ಎಲ್ಲ ಪೇ ಬ್ಯಾಕ್ ಕ್ಲಿಕ್ ಮಾಡಿದ್ರಿ ಮತ್ತ ಹ್ಯೂಮನ್ ಡಿಡಕ್ಷನ್ ಮನುಷ್ಯರಿಗೆ ಏನಾರ ಬಂದ್ ಹೋದ್ರ ಅವ್ರಿಗೆ ಎಲ್ಲ ನೋಟಿಫಿಕೇಶನ್ ಕಳ್ಸತ್ರಿ ಇದ್ರ ಮ್ಯಾಗ ಕ್ಲಿಕ್ ಮಾಡ್ರಿ ಇಲ್ಲಿ ನಿಮ್ಗೆ ಮನುಷ್ಯರು ಯಾರು ಬಂದ್ ಹೋಗಲ್ಲ ಅದೆಲ್ಲ ಇಲ್ಲಿ ನೋಟಿಫಿಕೇಶನ್ ಕಳ್ಸ ಸರ್ ಇನ್ಮೇಲೆ ಅದು ಆನ್ಲೈನ್ ಇಟ್ಟಿಲ್ಲ ಸೆಟ್ಟಿಂಗ್ ಇಲ್ಲಿ ಐತಿ ನೋಡ್ರಿ ಸರ್ ಇಲ್ಲಿ ಸೆಟ್ಟಿಂಗ್ ಮ್ಯಾಗ ಕ್ಲಿಕ್ ಮಾಡ್ರಿ ಇಲ್ಲಿ ಐತಿ ಅಂತ ಅಲಾರಾಮ್ ಮೂಡ್ ಆನ್ ಇದು ಆನ್ ಮಾಡ್ಕೋಬೇಕು ಸರ್ ಇಲ್ಲಿ ಬಡ್ಯಾಗ ಹ್ಯೂಮನ್ ಡಿಡಕ್ಷನ್ ಇಲ್ಲಿ ಫೋನ್ ಬರತ್ರಿ ಯಾರು ಬಂದ್ರ ಬೇಡಪ್ಪ ಅಂದ್ರೆ ನಾನ್ ಇಟ್ಕೊಂಡ್ರ ಎಲ್ಲಾ ಮನುಷ್ಯರನ್ನ ಫೋಟೋ ಹೊಡೆದ ಕಳ್ಸ ಸರ್ ನೋಡ್ ತೋರ್ಸ್ ನಿಮ್ಗ ಹೆಂಗ್ ಕಳ್ಸತ್ ಹೇಳಿ ಅದ್ ಆನ್ ಮಾಡೀನ್ರಿ ಈಗ ಮನುಷ್ಯರು ಯಾರೋ ಬಂದ್ರು ನಿಮ್ಗೆ ಇಲ್ಲಿ ಫೋನಿಗೆ ನೋಟಿಫಿಕೇಶನ್ ಕಳ್ಸ್ತಾರ ಹೆಂಗೈತೆ ನೋಡಿ ತೋರ್ಸ್ ನಿಮ್ಗ ನೋಡ್ರಿ ಈಗ ಇದನ್ನ ಕ್ಲಿಕ್ ಮಾಡ್ರಿ ಇಲ್ಲಿ ಕಳ್ಸಿ ನೋಡಿ ಸರ್ ಜಸ್ಟ್ ಯಾರು ಬಂದಾರು ಏನಿಲ್ಲ ಅದು ಫೋಟೋ ಹೊಡೆದ ಕಳ್ಸ ಸರ್ ಹಿಂಗ್ ಪ್ರತಿ ಸಲ ಮಾಡ್ಕೊಂಡು ನೋಡಿ ಎಷ್ಟು ಮಂದಿ 3 ಕ್ಯಾಮ್ರಾದಾಗ ಎಲ್ಲ ತೋರ್ಸೈತಿ ಸರ್ ಮತ್ತೆ ನೀವು ಇದನ್ನ ಸೇವ್ ಮಾಡ್ಕೋಬಹುದು ಶೇರ್ ಮಾಡ್ಕೋಬಹುದು ವಾಪಸ್ ಬ್ಯಾಕ್ ಹೋಗ್ಬೋದು ಅದೇ ತರ ಮತ್ತೆ ನೀವು ಈಗ ಒಂದ್ 2 ಸೆಕೆಂಡ್ ಬಿಟ್ಟು ಹೊಳಿ ಚೆಕ್ ಮಾಡ್ರೆ ಮತ್ತೆ ಹೊಳಿ ಫೋಟೋ ಕಳ್ಸ ಸರ್ ನೋಡಿ ನೆಕ್ಸ್ಟ್ ಬರತ್ತೆ ಈಗ ಹೊಳಿ ಈ ಟೈಮ್ ಬಂದಾರ ಅನ್ನೋದು ಗೊತ್ತಾಕೈತಿ ಅವಾಗ ಆ ಟೈಮ್ದಾಗ ನೀವು ಹೊಳಿ ಇಲ್ಲಿ ಪೇ ಬ್ಯಾಕ್ ಮೇಲೆ ಇಲ್ಲಿ ಓಪನ್ ಮಾಡಿ ಕರೆಕ್ಟ್ ವಿಡಿಯೋ ಮಾಡಿ ಲಾಸ್ಟ್ ಮಟ್ಟ ಇಲ್ಲಿ ಓಪನ್ ಮಾಡ್ತಿರ್ಲಿ ಓಪನ್ ಮಾಡಿದಾಗ ಇಲ್ಲಿ ಪೇ ಬ್ಯಾಕ್ ಮೇಲೆ ಕ್ಲಿಕ್ ಮಾಡ್ರಿ ಅಂದ್ರೆ ವಾಪಸ್ ನೀವು ಹಿಂದಿನ ರೆಕಾರ್ಡಿಂಗ್ ಆಗಿದ್ದೆಲ್ಲ ಚೆಕ್ ಮಾಡ್ಕೋಬೇಕಂದ್ರೆ ಇಲ್ಲಿ ಮೆಮರಿ ಕಾರ್ಡ್ ಮೇಲೆ ಕ್ಲಿಕ್ ಮಾಡ್ರಿ ಅಂತ ಸರ್ ವಾಪಸ್ ನಿಮ್ಗೆ ಯಾವಾಗ ಕ್ಯಾಮ್ರಾ ಚಾಲೂ ಮಾಡಿರ್ತಿರ್ಲಿಲ್ಲ ಅವಾಗಿಂದ ಇಲ್ಲಿ ನೋಡಿ ರೆಕಾರ್ಡಿಂಗ್ ಆಗೈತೆ ನೋಡಿ ಸರ್ ಕನಾತಿ ರೆಕಾರ್ಡಿಂಗ್ ರೀ ಜಸ್ಟ್ ನೋಡಿ ಇಲ್ಲಿ ರೆಕಾರ್ಡಿಂಗ್ ಇದು ಇಲ್ಲಿ ಹಿಂಗ್ ಸರ್ಸ್ಕೋಬಹುದು ಸರ್ ನಾ ಈಗ ಆಗಲ್ಲ ಸ್ಟಾರ್ಟ್ ಮಾಡಿದ್ದೇನ ಇದು ರೆಕಾರ್ಡಿಂಗ್ ಆಗೈತಿ ಇಲ್ಲಿ ನೋಡ್ರಿ ಈ ಕಡೆಗೆ ಇಲ್ಲಿ ನೀವು ಸರ್ಚ್ ಮಾಡಿ ಕ್ಯಾಮ್ರಾ ನೋಡ್ಕೋ ಯಾವ ಟೈಮಕ್ಕೆ ಏನನ್ನೋದೆಲ್ಲ ಓದಕ್ಕೆ ಸರ್ ನೋಡ್ರಿ ಆಲ್ಮೋಸ್ಟ್ ಈಗ 3 ಕ್ಯಾಮ್ರಾ ಆಗಲ್ಲ ನಾ ರೆಕಾರ್ಡಿಂಗ್ ಆಗಿದ್ದಿದೆ ಈಗ ಲೈವ್ ಅಲ್ಲ ಲೈವ್ ಮೇಲೆ ಮತ್ತೆ ಕ್ಲಿಕ್ ಮಾಡಿ ನೋಡ್ಬೇಕಂದ್ರ ನೋಡಿ ಲೈವ್ ಮೇಲೆ ಕ್ಲಿಕ್ ಮಾಡ್ರಿ ಕರೆಕ್ಟ್ ಆಗಿ ನೀವು ಮತ್ತೆ ವಾಪಸ್ ಲೈವ್ ಬಂದ್ಬಿಡ್ತೀರ ಕನ್ಫರ್ಮ್ ನೋಡ್ರಿ ಇದು ಲೈವ್ ಇರೋದು ಸರ್ ಇದ್ರ ಏನ್ ಕ್ಯಾಮ್ರಾದಾಗ ಏನ್ ಅಷ್ಟ ಜಾಸ್ತಿ ಏನ್ ಭಾರ ಏನಿಲ್ರಿ ಅಗದಿ ಈಜಿ ಇನ್ಸ್ಟಾಲೇಷನ್ ಐತಿ ಬೆಸ್ಟ್ ಐತಿ ಬಂದ್ ವಿಸಿಟ್ ಕೊಡ್ರಿ ಸರ್ 3 ಲೆನ್ಸ್ 3 ಕ್ಯಾಮ್ರಾ ಐತಿ ಬೆಸ್ಟ್ ಕ್ವಾಲಿಟಿ ಐತ್ರಿ ಇದನ್ನ ವಿಡಿಯೋ ನಿಮ್ಗೆ ಎಲ್ಲಾ ಕರೆಕ್ಟ್ ಆಗಿ ತಿಳಿಸ್ಕೊಟ್ಟಿದ್ರೆ ನೀವು ಲೈಕ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಸರ್ ಮತ್ ಬೇರೆ ಏನಾರ ವಿಡಿಯೋ ನೀವು ಮಾಡಿ ಹಾಕ್ಬೇಕಂದ್ರೆ ಹೇಳ್ರಿ ನಾ ಮಾಡಿ ಹಾಕ್ತೀನಿ ನನ್ನ ಕಡೆಯಿಂದ ಎಷ್ಟು ಆಗತ್ತೆ ಅಷ್ಟು ಸಾಧ್ಯದಿಂದ ಮಾಡಿ ಹಾಕ್ತೀನಿ ನನಗೆ ಗೊತ್ತಿದ್ದು ಜಸ್ಟ್ ಮಾಡಿ ಹಾಕ್ತೀನಿ ಗೊತ್ತಿಲ್ಲದಕ್ಕೆ ನಾ ಎಷ್ಟು ಗೊತ್ತು ಮಾಡ್ಕೊಂಡು ಗೊತ್ತು ಮಾಡಿ ನಾವು ವಿಡಿಯೋ ಮಾಡಿ ಹಾಕ್ತೀನಿ ಸರ್ ಇದೇ ತರ ಶೇರ್ ಮಾಡಿ ಸಪೋರ್ಟ್ ಮಾಡ್ರಿ ಲೈಕ್ ಮಾಡಿ ಸರ್ ಓಕೆ.